ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಈ ದೈವಿಕ ಶಕ್ತಿಯು ನಿಮ್ಮಿಂದ ಒಂದು ವಿಷಯವನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಅನುಸರಿಸುತ್ತಿದೆ. ಈ ದೈವಿಕ ಶಕ್ತಿ ಯಾರು ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ ಮತ್ತು ಅದು ನಿಮ್ಮಿಂದ ತೆಗೆದುಕೊಳ್ಳಲು ಬಯಸುವ ಈ ಒಂದು ವಿಷಯ ಯಾವುದು ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲರಿಗೂ ವಿವರವಾಗಿ ಹೇಳಲಿದ್ದೇವೆ. ಈ ಮಾಹಿತಿಗಾಗಿ ಈ ದೈವಿಕ ಶಕ್ತಿಯು ನಿಮ್ಮಿಂದ ಒಂದು ವಿಷಯವನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಅನುಸರಿಸುತ್ತಿದೆ ಮತ್ತು ನಿಮಗೆ ಅದರ ಬಗ್ಗೆ ತಿಳಿದಿಲ್ಲ. ಈ ದೈವಿಕ ಶಕ್ತಿ ಯಾರು, ನೀವು ಅದರ ಬಗ್ಗೆ ವಿವರವಾಗಿ ತಿಳಿದುಕೊಂಡಾಗ ಮಾತ್ರ, ಅದು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಸ್ನೇಹಿತರೆ, ನಾವು ಇದನ್ನು ಖಾತರಿಪಡಿಸುತ್ತೇವೆ, ಏಕೆಂದರೆ ಈ ದೈವಿಕ ಶಕ್ತಿಯು ನಿಮ್ಮನ್ನು 1 ಅಥವಾ 2 ತಿಂಗಳಿನಿಂದ ಮಾತ್ರವಲ್ಲ, ಕಳೆದ 3 ವರ್ಷಗಳಿಂದ ಅನುಸರಿಸುತ್ತಿದೆ. ಅದು ನಿಮ್ಮನ್ನು ಏಕೆ ಅನುಸರಿಸುತ್ತಿದೆ, ಅದು ಏನು ಬಯಸುತ್ತದೆ, ಇಂದಿನ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಎಲ್ಲವನ್ನು ವಿವರವಾಗಿ ಹೇಳಲಿದ್ದೇನೆ ಸ್ನೇಹಿತರೆ. ಇಂದು ಸಂಜೆ 5 ಗಂಟೆ 10 ನಿಮಿಷದ ನಂತರ ಈ ದೈವಿಕ ಶಕ್ತಿಯಿಂದಾಗಿ ನಿಮ್ಮೆಲ್ಲರ ಜಾತಕದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಇದು ಮುಂದಿನ ಹಂತಗಳಲ್ಲಿ, ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಅಂದರೆ ಬಡವರು ಸಹ ಮುಂದಿನ ದಿನಗಳಲ್ಲಿ ಶ್ರೀಮಂತರಾಗುತ್ತಾರೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ವಿಡಿಯೋ ಪ್ರಾರಂಭವಾಗುವ ಮೊದಲು ಎಲ್ಲರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ಸಮಯವು ನಿಮ್ಮ ಅದೃಷ್ಟವನ್ನು ಬೆಳಗಿಸುವ ಸಮಯವೆಂದು ಸಾಬೀತುಪಡಿಸುತ್ತದೆ, ಏಕೆಂದರೆ ಇಂದು ಸಂಜೆ 5 ಗಂಟೆ 10 ನಿಮಿಷದ ನಂತರ ಪ್ರತಿಯೊಬ್ಬರ ಜಾತಕದಲ್ಲಿ ಪ್ರಮುಖ ಬದಲಾವಣೆ ಸಂಭವಿಸಲಿದೆ. ಹೌದು, ಶುಕ್ರನ ಮನೆಯು ನಿಮ್ಮ ಲಾಭದ ಮನೆಯಲ್ಲಿ ಇರಲಿದೆ. ಹೌದು, ಶುಕ್ರ ಗ್ರಹವು ನಿಮ್ಮ ಲಾಭದ ಮನೆಗೆ ಪ್ರವೇಶಿಸಲಿದೆ. ಶುಕ್ರನು ಲಾಭದ ಮನೆಗೆ ಪ್ರವೇಶಿಸಿದಾಗ ಜಾತಕದಲ್ಲಿ ಯಾವಾಗಲೂ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹೌದು, ಏಕೆಂದರೆ ಲಕ್ಷ್ಮೀ ದೇವಿಯು ಸಂಪತ್ತಿನಿಂದ ಸಂತೋಷ ಪಡುವಲ್ಲಿ ಸಂಪತ್ತು ಯಾವಾಗಲೂ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುವ ಸ್ಥಳದಲ್ಲಿ ಸಂಪತ್ತು ಸಿಗುತ್ತದೆ. ಮತ್ತು ಸ್ನೇಹಿತರೆ, ನಿಮ್ಮ ಜೀವಿತಾವಧಿಯಲ್ಲಿ ಈ ಸಮಯದಲ್ಲಿ ಒಂದು ದೈವಿಕ ಶಕ್ತಿಯು ನಿಮ್ಮೆಲ್ಲರನ್ನು ಸಂಪೂರ್ಣವಾಗಿ ಆಶೀರ್ವದಿಸಲಿದೆ. ಮತ್ತು ಈ ದೈವಿಕ ಶಕ್ತಿ ಯಾರು ಮತ್ತು ಅದು ನಿಮ್ಮೆಲ್ಲರನ್ನು ಏಕೆ ಅನುಸರಿಸುತ್ತಿದೆ, ಅದು ನಿಮ್ಮೆಲ್ಲರನ್ನು ಅನುಸರಿಸುತ್ತಿರುವ ಒಂದು ವಿಷಯ ಯಾವುದು? ಹೌದು, ಇಂದಿನ ವಿಡಿಯೋದಲ್ಲಿ ನಾವು ಅದನ್ನು ನಿಮಗೆ ವಿವರವಾಗಿ ವಿವರಿಸುತ್ತೇವೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಇಂದು ಸಂಜೆ 5 ಗಂಟೆ 10 ನಿಮಿಷದಿಂದ ಪ್ರಾರಂಭವಾಗುವ ಮುಂದಿನ 10 ದಿನಗಳು ನಿಮ್ಮೆಲ್ಲರಿಗೂ ಈ ದೇವತೆಯ ವರದಾನವಾಗಿದೆ. ಇದು ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಉಡುಗೊರೆಯಾಗಿದೆ ಮತ್ತು ಈ ದೇವತೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬಯಸುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿ. ನೀವು ಎದುರಿಸಿದ ಎಲ್ಲ ನೋವು ಮತ್ತು ಸಂಕಟಗಳು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಾಶವಾಗಲಿ. ಈ ದೈವಿಕ ಶಕ್ತಿ ಇದನ್ನೇ ಬಯಸುತ್ತಿದೆ. ಮತ್ತು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಈ ದೈವಿಕ ಶಕ್ತಿಯು ಕಳೆದ 3 ವರ್ಷಗಳಿಂದ ನಿಮ್ಮ ಜೀವಿತಾವಧಿಯಲ್ಲಿ ನೀವು ಎಲ್ಲೆಲ್ಲಿ ಮತ್ತು ಯಾವಾಗ ಕಷ್ಟಗಳನ್ನು ಎದುರಿಸಿದ್ದೀರಿ ಎಂಬುದನ್ನು ನಿಮ್ಮ ಜೀವನಗಳನ್ನು ರಕ್ಷಿಸುತ್ತಿದೆ. ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗಲೆಲ್ಲ, ಜನರು ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದಾಗಲೆಲ್ಲ ಈ ದೈವಿಕ ಶಕ್ತಿಯ ನೆರಳು ಯಾವಾಗಲೂ ಇರುತ್ತದೆ. ನಿಮ್ಮ ಬೆನ್ನ ಹಿಂದೆ ಇದು ನಿಮ್ಮನ್ನು ಕಾಪಾಡಿದೆ. ಹೌದು, ಈ ದೈವಿಕ ಶಕ್ತಿ ಯಾವಾಗಲೂ ನಿಮ್ಮನ್ನು ತೊಂದರೆಯಿಂದ ರಕ್ಷಿಸಿದೆ. ನಿಮಗೆ ಇದರ ಬಗ್ಗೆ ತಿಳಿದಿಲ್ಲದಿರಬಹುದು, ಆದರೆ ನೆನಪಿಡಿ, ನಿಮ್ಮ ಜೀವನದುದ್ದಕ್ಕೂ ಸುತ್ತುವರೆದಿರುವ ಈ ದೈವಿಕ ಶಕ್ತಿಯು ನಿಮ್ಮನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದೆ. ಮತ್ತು ಏಕೆಂದರೆ ಈ ದೈವಿಕ ಶಕ್ತಿಯ ಹೃದಯದಲ್ಲಿ ಸಂಪೂರ್ಣವಾಗಿ ನೆಲೆಸಿದ್ದೀರಿ. ಈ ನಿಮ್ಮ ಮಾಹಿತಿಗಾಗಿ ಸ್ನೇಹಿತರೆ, ನೀವು ನಿಮ್ಮ ಹಿಂದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ಮತ್ತು ನಿಮ್ಮ ಹೃದಯವು ತುಂಬ ಶಾಂತವಾಗಿದೆ. ನೀವು ಯಾರ ಬಗ್ಗೆಯೂ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊಂದಿರುವುದಿಲ್ಲ. ನೀವು ಎಲ್ಲರ ಬಗ್ಗೆ ಚೆನ್ನಾಗಿ ಯೋಚಿಸುತ್ತೀರಿ. ಮತ್ತು ಸ್ನೇಹಿತರೆ, ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಎಲ್ಲರೂ ತಮ್ಮ ಕಠಿಣ ಪರಿಶ್ರಮದಲ್ಲಿ ಯಾವುದೇ ಕಲ್ಲನ್ನು ಬಿಡುವುದಿಲ್ಲ. ಅಂದರೆ ಇತರರ ಬಗ್ಗೆ ಅಸೂಯೆ ಪಡುವ ಬದಲು ನೀವು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಲು ಬಯಸುತ್ತೀರಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ನಿಮ್ಮನ್ನು ಮೀರಿಸಲು ಅಥವಾ ಸಮಾನರಾಗಲು ಬಯಸುತ್ತೀರಿ. ಸ್ನೇಹಿತರೆ, ನೀವು ಅಸೂಯೆಯಲ್ಲ, ಸಮಾನತೆಯ ಮನಸ್ಥಿತಿಯನ್ನು ಹೊಂದಿದ್ದೀರಿ. ಹೌದು, ನೀವು ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ಈ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಸೆಳೆಯುವುದು ನಿಮ್ಮ ಸದ್ಭಾವನೆ.
ನಿಮ್ಮ ಮಾತುಗಳು ನಿಮ್ಮ ಒಳ್ಳೆಯ ಕಾರ್ಯಗಳು ಹೌದು. ಸ್ನೇಹ ಭಕ್ತಿಯಿಂದ ಆಚರಿಸುವ ಭಕ್ತನ ಮುಂದೆ ದೇವರು ಕೂಡ ನಮಸ್ಕರಿಸುತ್ತಾನೆ. ಭಕ್ತಿಗೆ ಸಮರ್ಪಿತರಾದವರಿಗಾಗಿ ಯಾವಾಗಲೂ ಜಾಗರೂಕರಾಗಿರುವವರಾಗಿ, ದೇವರಲ್ಲಿ ನಂಬಿಕೆಯನ್ನು ವಹಿಸಿಕೊಳ್ಳುವವರಿಗಾಗಿ ಮತ್ತು ಎಲ್ಲದಕ್ಕೂ ಗಮನ ಕೊಡುವವರಿಗಾಗಿ ದೇವರು ಯಾವಾಗಲೂ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ನೀವು ಯಾವಾಗಲೂ ದೇವರನ್ನು ನಂಬಿದ್ದೀರಿ. ನಿಮ್ಮ ದಾರಿಯಲ್ಲಿ ಎಷ್ಟೇ ಕಷ್ಟ ಕೆಟ್ಟ ಸಮಯಗಳು ಬಂದರೂ, ನೀವು ಎಷ್ಟೇ ಸಮಸ್ಯೆಗಳನ್ನು ಎದುರಿಸಿದ್ದರೂ ನೀವು ಯಾವಾಗಲೂ ದೇವರನ್ನು ನಂಬಿದ್ದೀರಿ. ನೀವು ಎಂದಿಗೂ ಹಿಂಜರಿದಿಲ್ಲ ಮತ್ತು ಅದಕ್ಕಾಗಿಯೇ ಈ ದೈವಿಕ ಶಕ್ತಿ ಈಗ ನಿಮ್ಮ ಬಗ್ಗೆ ಆಳವಾಗಿ ಸಂತೋಷವಾಗಿದೆ ಮತ್ತು ಅದು ಒಂದೇ ಒಂದು ವಿಷಯವನ್ನು ಕೇಳುತ್ತಿದೆ. ಪ್ರತಿಯಾಗಿ ದೈವಿಕ ಶಕ್ತಿಯು ನಿಮಗೆ ಶಕ್ತಿಯನ್ನು ನೀಡಲಿದೆ. ಸತ್ಯವನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗಿರುವಿರಿ. ಹೌದು, ಇಂದು ಸಂಜೆ 5:10 ಪ್ರಾರಂಭವಾಗುವ ಮುಂದಿನ 10 ದಿನಗಳು ದೈವಿಕ ಶಕ್ತಿಯಿಂದಾಗಿ ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸುತ್ತಿದೆ ಮತ್ತು ಸಂಪತ್ತು, ಕಾರು, ಬಂಗಲೆ, ಹಣ, ಪ್ರೀತಿ ನೀವು ಬಯಸಿದ್ದೆಲ್ಲವೂ ಸಿಗಲಿದೆ. ಏನೇ ಕೊರತೆ ಇರಲಿ ಸ್ನೇಹಿತರೆ, ನೀವು ಈಗ ಎಲ್ಲ ವಿಷಯಗಳನ್ನು ಹೆಚ್ಚಳವನ್ನು ನೋಡುತ್ತೀರಿ. ನಿಮ್ಮ ಆಲೋಚನೆ ಈಗ ಸಕಾರಾತ್ಮಕವಾಗಿರುತ್ತದೆ. ಅದು ಈ ಪ್ರದೇಶದಲ್ಲಿ ಆಗಲಿದೆ. ಹೌದು, ಏಕೆಂದರೆ ಈ ಸಮಯದಲ್ಲಿ ದೈವಿಕ ಶಕ್ತಿಯ ಆಶೀರ್ವಾದದಿಂದ ಈ ಪವಾಡದ ಘಟನೆ ಖಂಡಿತವಾಗಿಯೂ ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸುತ್ತದೆ. ಸಾಕು ಸಾಕು, ನೀವು ಬಹಳಷ್ಟು. ಹೌದು ಸ್ನೇಹಿತರೆ, ಈ ದೈವಿಕ ಶಕ್ತಿ ಸಂಪೂರ್ಣವಾಗಿ ಕೋಪಗೊಂಡಿದೆ ಮತ್ತು ಅದು ನಿಮ್ಮಿಂದ ಒಂದೇ ಒಂದು ವಿಷಯ ಕೇಳುತ್ತಿದೆ. ಅದು ಏನೆಂದರೆ ಸ್ನೇಹಿತರೆ, ಅದಕ್ಕೆ ಒಂದು ವಿಷಯವನ್ನು ನೀಡಿದರೆ ದೈವಿಕ ಶಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಈ ಒಂದು ವಿಷಯ ಏನು, ನಾವು ನಿಮಗೆ ವಿಡಿಯೋದಲ್ಲಿ ನಂತರವಾಗಿ ವಿವರವಾಗಿ ವಿವರಿಸುತ್ತೇವೆ. ಎಚ್ಚರಿಕೆಯಿಂದ ನೋಡಿ. ಆದರೆ ಸ್ನೇಹಿತರೆ, ನಾವು ಮುಂದುವರಿಯುವ ಮೊದಲು ಈ ದೈವಿಕ ಶಕ್ತಿಯ ಪವಾಡವನ್ನು ನೀವು ನೋಡಲು ಬಯಸಿದ್ದರೆ, ಇನ್ನು ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಈಗಾಗಲೇ ಕಮೆಂಟ್ಗಳಲ್ಲಿ ಬರೆಯಿರಿ ಓಂ ತಾಯಿ ಮತ್ತು ಓಂ ಶ್ರೀ ದುರ್ಗಾ ಮಾತೆ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಜೀವಿತಾವಧಿಯಲ್ಲಿ ಈ ಪವಾಡವನ್ನು ಮಾಡಿ ದುಃಖವನ್ನು ಕೊನೆಗೊಳಿಸಿ. ನಿಮ್ಮ ಆಸೆ ಏನೇ ಇರಲಿ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಎಚ್ಚರಿಕೆಯಿಂದ ನೋಡಿ ಮತ್ತು ನೀವು ಬಯಸಿದರೆ ಈಗಲೇ ಕಮೆಂಟ್ಗಳಲ್ಲಿ ಓಂ ಅಂತ ಬರೆಯಿರಿ ಸ್ನೇಹಿತರೆ. ನಂತರ ಬರೆಯುವ ಹಾಗೆ ಈ ದೈವಿಕ ಶಕ್ತಿಯ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ನಂಬಿಕೆ ನಂತರ ಈಗ ಹೋಗಿ ಕಮೆಂಟ್ ಮಾಡಿ. ಮಾತೃದೇವಿ ಅಂದರೆ ನಮ್ಮನ್ನು ಕಾಪಾಡುತ್ತಿರುವುದೇ ಮಾತೃದೇವಿ ಅಂದರೆ ತಾಯಿ, ಮಹಾತಾಯಿ. ಈ ಎಲ್ಲ ಕಷ್ಟ ಸುಖಗಳಲ್ಲಿ ಆ ದೇವಿಯ ಪಾಲು ಕೂಡ ಇದೆ ಸ್ನೇಹಿತರೆ. ನಮ್ಮ ಕಷ್ಟದ ಹಾದಿಯಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದವಳು ಆ ಮಹಾತಾಯಿ ದೇವಿ. ಅದಕ್ಕಾಗಿ ಆ ದೇವಿಯ ನಾಮಸ್ಮರಣೆಯನ್ನು ಮಾಡೋಣ. ಅಂದರೆ ದೇವಿ ಎಂದರೆ ನಿಮ್ಮ ಕುಲದೇವರ ಕೂಡ ಆಗಿರಬಹುದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಮತ್ತು ವ್ಯಾಯಾಮ ನಿಮ್ಮ ಜೀವನ ಸೇರಿಸಿಕೊಳ್ಳಿ. ಯೋಗ, ಪ್ರಾಣಾಯಾಮ ಅಥವಾ ಸ್ವಲ್ಪ ಹಗುರವಾದ ವ್ಯಾಯಾಮ ಮಾಡಿ. ಅದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ, ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಆದ್ದರಿಂದ ನೀವು ಯಾವುದೇ ಬೆಳೆ ತೆತ್ತಾದರೂ ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅಂದರೆ 5 ವಿಷಯಗಳು ನಾವು ನಿಮಗೆ ಹೇಳೋಣ. ಕೊನೆ 2 ವಸ್ತುಗಳ ಬಗ್ಗೆ ತಿಳಿದಿಲ್ಲ. ನೀವು ಅವುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಮತ್ತು ಅವು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಗೆ ಮುಖ್ಯ ಕಾರಣ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ. ಮೊದಲನೆಯದು, ಪ್ರತಿಯೊಬ್ಬರು ಮುರಿದ ವಸ್ತುಗಳು ಅಂದರೆ ಮನೆಯ ಕಸ. ಈಗ ಪ್ರತಿ ಮನೆಯಲ್ಲೂ ಕಸವಿದೆ, ಆದರೆ ಅದನ್ನು ಯಾವಾಗ ಮತ್ತು ಯಾವಾಗ ಸಂಗ್ರಹಿಸಬೇಕೆಂದು ಯಾರೂ ನಿಮಗೆ ತಿಳಿಸಿಲ್ಲ. ಅಂದು ಸಂಪೂರ್ಣ ಸತ್ಯವಾಗಿದೆ. ಇದು ಸುತ್ತಲಿರುವ ನಿಮ್ಮ ನಗುವನ್ನು ಕದ್ದವರು, ನಿಮ್ಮ ಅದೃಷ್ಟದ ಹಾದಿಯನ್ನು ಯಾರು ತಡೆಯುತ್ತಿದ್ದರೋ ಅದು ನಿಮ್ಮ ಜೀವನವನ್ನು ನಿಧಾನವಾಗಿ ನರಕಕ್ಕೆ ತಳ್ಳುವವರು ಎಂದು ಊಹಿಸಲು ಸಾಧ್ಯವಿಲ್ಲ. ಇಂದು ಹೇಳಲಿದ್ದೇನೆ. ಬಹುಶಃ ನಿಮ್ಮ ಕಿವಿಗಳು ಕೇಳಲು ಸಿದ್ಧವಾಗದಿಲ್ಲದಿರಬಹುದು, ಆದರೆ ಇದು ಸತ್ಯ, ಕ್ರೂರ, ಕಹಿ ಮತ್ತು ನಿಮ್ಮ ಜೀವನದ ದೊಡ್ಡ ಆಘಾತ. ಗಮನವಿಟ್ಟು ಆಲಿಸಿ. ಒಬ್ಬರಲ್ಲ, ಇಬ್ಬರಲ್ಲ, 3 ಶತ್ರುಗಳು ನಿಮ್ಮ ಮುಂದೆ ನಿಂತಿದ್ದಾರೆ. ಮತ್ತೆ ನಿಮ್ಮ ಜೀವಿತಾವಧಿಯಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಮೊತ್ತದ ಹಣ ಬರುತ್ತದೆ, ಆದರೆ ಅದು ಅನೇಕ 100 ಮಿಲಿಯನ್ ಅಥವಾ 200 ಮಿಲಿಯನ್ ರೂಪಾಯಿಗಳನ್ನು ಪಡೆಯುತ್ತೇವೆ ಎಂಬುದಂತೆ ಮಾಡುತ್ತದೆ ಸ್ನೇಹಿತರೆ. ಅದು ಆಗುವುದಿಲ್ಲ, ಆದರೆ ಸಂಪತ್ತಿನ ಹಾದಿ ತೆರೆದುಕೊಳ್ಳುತ್ತದೆ. ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಲ್ಪಡುತ್ತವೆ. ಹಿಂದೆ ಅಜಾಗರೂಕತೆಯಿಂದ ಯೋಚಿಸಿದರೆ ಖರ್ಚು ಮಾಡುತ್ತಿದ್ದ ಹಣವು ಈಗ ಕಡಿಮೆ ಆಗುತ್ತದೆ. ನಿಮ್ಮ ಆದಾಯ ಅಥವಾ ಲಾಭ ಹೆಚ್ಚಾಗುತ್ತದೆ. ಲಾಭದ ಅವಕಾಶವು ಸ್ವತಃ ಬರಲಿದೆ. ಲಕ್ಷ್ಮೀ ದೇವಿಯು ಆಗಾಗ್ಗೆ ಇದನ್ನು ಸೂಚಿಸುತ್ತಾಳೆ ಮತ್ತು ನಂತರ ವೇದಿಕೆಯನ್ನು ಹೊಂದಿಸುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವಾಗಿ ಸಣ್ಣ ಸಣ್ಣ ಒಳ್ಳೆಯ ಸುದ್ದಿಗಳನ್ನು ಸಹ ಸ್ವೀಕರಿಸಬೇಕು. ಹೌದು, 3ನೇ ಪ್ರಮುಖ ಆಶೀರ್ವಾದವೆಂದರೆ ಗೌರವ ಮತ್ತು ಬೆಂಬಲ. ಇದರರ್ಥ ವಿಷ್ಣು ಮತ್ತು ಶನಿ ದೇವರ ಕೃಪೆಯಿಂದ ಸರಿಯಾದ ಸಮಯದಲ್ಲಿ ಸಹಾಯ ಮಾಡುವ ಜನರನ್ನು ನೀವು ಕಾಣಬಹುದು. ಹಿಂದೆ ನಿಮ್ಮನ್ನು ಅಗೌರವಿಸಿದವರು ಈಗ ನಿಮ್ಮನ್ನು ವಿಭಿನ್ನವಾಗಿ ನೋಡುತ್ತಾರೆ. ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ಮತ್ತು ಅವರು ನಿಮ್ಮ ಕೆಲಸವನ್ನು ಗೌರವಿಸುತ್ತಾರೆ. ಮತ್ತು ಈ ಸಮಯದಲ್ಲಿ ನಿಮ್ಮ ಗೌರವ ಕ್ರಮೇಣ ಹೆಚ್ಚಾಗುತ್ತದೆ. ಇದು ಶನಿದೇವನ ಸ್ವಭಾವ. ಅವನು ವಿಳಂಬ ಮಾಡುತ್ತಾನೆ, ಆದರೆ ಅವನು ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಿದಾಗ
ಅವನು ಅದನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾನೆ. ಅಲ್ಲದೆ ನಾವು 4ನೇ ಪ್ರಮುಖ ಆಶೀರ್ವಾದದ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ, ಇದರಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಬಾರದು. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಚೆನ್ನಾಗಿ ಬದುಕಬೇಕು. ಯಾವುದೇ ಸಣ್ಣ ವಿಷಯಗಳು ಸಂಭವಿಸಿದರೂ ನೀವು ಅವುಗಳ ಬಗ್ಗೆ ಜೋರಾಗಿ ಮಾತನಾಡುವ ಅಗತ್ಯವಿಲ್ಲ. ನೀವು ಕುರಿತು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕು. ಗ್ರಹಗಳ ಸ್ಥಾನವು ಬಲವಾಗಿದೆ, ಆದ್ದರಿಂದ ನೀವು ಇದರ ಲಾಭವನ್ನು ಪಡೆದುಕೊಳ್ಳಬೇಕು. ನೀವೆಲ್ಲರೂ ಬಹಳ ಸಮಯದಿಂದ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ನೀವು ಗಳಿಸಿದ ಹಣದಿಂದ ಒಂದು ಪೈಸೆಯೂ ಉಳಿದಿಲ್ಲ. ದಿನವನ್ನು ನೀವು ನೋಡಿದ್ದೀರಿ. ನೀವು ಹಣ ಸಂಪಾದಿಸುತ್ತೀರಿ, ಆದರೆ ಹಣವು ನಿಮ್ಮೊಂದಿಗೆ ಉಳಿಯುವುದಿಲ್ಲ. ಹಣವು ಇಲ್ಲಿಂದ ಅಲ್ಲಿಗೆ ಚಲಿಸುತ್ತಲೇ ಇರುತ್ತದೆ. ಆದ್ದರಿಂದ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಎಂದು ನಾವು ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಒಳ್ಳೆಯ ಕಾರ್ಯಗಳಿಂದಾಗಿ ದೇವರ ಆಶೀರ್ವಾದ ಮತ್ತು ಗ್ರಹಗಳ ಬಲವಾದ ಸ್ಥಾನವು ನಿಮ್ಮ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೆ ಸೃಷ್ಟಿಯಾಗಿದೆ. ಗುರು, ಶುಕ್ರ ಮತ್ತು ಶನಿಯ ಸ್ಥಾನವು ಇದರಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಇದು ಕರ್ಮ ಆಧಾರಿತ ರಾಶಿಚಕ್ರ ಚಿಹ್ನೆ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಹೌದು, ನಿಮ್ಮ ಜೀವನದ ಈ ಸಮಯದಲ್ಲಿ ನೀವು ಫೋನ್ ಕರೆಯ ಮೂಲಕ ಅಥವಾ ಮಾಹಿತಿಯನ್ನು ಪಡೆಯಬಹುದು. ಅದು ನಿಮ್ಮೆಲ್ಲರನ್ನು ಸಂತೋಷಪಡಿಸುತ್ತದೆ ಎಂದು ನಾವು ನಿಮಗೆ ಹೇಳೋಣ. ಜೀವನ ಬದಲಾಗಬಹುದು. ನೀವು ಈ ಮಾನದಂಡವನ್ನು ಪೂರೈಸಿದರೆ ನೀವು ನಿಮ್ಮ ಪರೀಕ್ಷೆಗಳನ್ನು ಉತ್ತೀರ್ಣರಾಗಿದ್ದೀರಿ ಎಂದು ದೇವರು ನೋಡುತ್ತಾನೆ. ಹೌದು ಸ್ನೇಹಿತರೆ, ಮತ್ತು ನೀವು ಇದರ ಬಗ್ಗೆ ಕಮೆಂಟ್ ಮಾಡಿದಾಗಲೆಲ್ಲ ನಿಮ್ಮ ಹೃದಯದಲ್ಲಿರುವ ಯಾವುದೇ ವಿನಂತಿಯನ್ನು ಪೂರೈಸುವುದು ಖಚಿತ. ನಾನು ವಿವರವಾಗಿ ವಿವರಿಸುತ್ತೇನೆ. ನಿಮ್ಮ ಎಲ್ಲ ಜೀವನವನ್ನು ನೋಡಿ. ಕಳೆದ 5 ವರ್ಷಗಳಿಂದ ನಾವು ನಿಮ್ಮ ಜಾತಕಗಳನ್ನು ವಿಶ್ಲೇಷಿಸಿದ್ದೇವೆ, ಹಾಗೆಯೇ ಮಾಡುತ್ತಿದ್ದೇವೆ. ಆದರೆ ಸ್ನೇಹಿತರೆ, ಸಮಸ್ಯೆಗಳು ಇನ್ನೂ ನಿಮ್ಮ ಜೀವನದಲ್ಲಿ ಇರುತ್ತವೆ. ಒಂದು ಸಮಸ್ಯೆ ಪರಿಹಾರವಾದಂತೆ ಇನ್ನೊಂದು ಅನಿವಾರ್ಯವಾಗಿ ಉದ್ಭವಿಸುತ್ತದೆ. ಮತ್ತು ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವ ಅನೇಕ ಜನರಿದ್ದಾರೆ, ಆದರೆ ಅವರು ಅಂತಿಮವಾಗಿ ಪರಿಹರಿಸುತ್ತಾರೆ. ನಿಮ್ಮ ಎಲ್ಲ ಜೀವನದಲ್ಲಿ ಒಂದು ಸಮಸ್ಯೆ ಪರಿಹಾರವಾದಂತೆ ಮತ್ತೊಂದು ಸಮಸ್ಯೆ ಉದ್ಭವಿಸುತ್ತದೆ. ನೀವು ಸ್ವಲ್ಪ ಸಂತೋಷವನ್ನು ಸಾಧಿಸಿದರೂ ಆ ಸಂತೋಷವು ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತು ನಿಮ್ಮ ಎಲ್ಲ ಜೀವನದಲ್ಲಿ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಹಣವು ನಿಮ್ಮ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಆಗುತ್ತದೆ. ಈ ಕಲಿಯುಗದಲ್ಲಿ ಹಣದ ಸಮಸ್ಯೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಭಾಗವಾಗಿದೆ. ಆದರೆ ಸ್ನೇಹಿತರೆ, ಎಲ್ಲರಿಗೂ ಮತ್ತು ನಿಮ್ಮ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ನಾವು ನಿಮಗೆ ಹೇಳೋಣ. ಪ್ರತಿಯೊಬ್ಬರೂ ತಮ್ಮ ಜೀವಿತಾವಧಿಯಲ್ಲಿ ವೃತ್ತಿ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಆ ಸಮಸ್ಯೆಗಳನ್ನು ಸಹ ಪರಿಹರಿಸಲಾಗುತ್ತದೆ. ನೀವು ಕುರುಡಾಗಿ ನಂಬಿದ ಯಾರೊಂದಿಗೆ ನೀವು ನಕ್ಕಿದ್ದೀರೋ, ಯಾರಿಗೆ ನೀವು ಹೃದಯವನ್ನು ತೆರೆದಿದ್ದೀರೋ, ಅದೇ ಜನರು ನಿಮ್ಮ ಬೆನ್ನೆಲುಬನ್ನು ಮುರಿಯಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತು ಆಶ್ಚರ್ಯಕರ ಸಂಗತಿ ಎಂದರೆ ನೀವು ಅವರನ್ನು ಗುರುತಿಸಲಿಲ್ಲ. ಅವರ ಮುಖಗಳು ಸಿಹಿಯಾಗಿದೆ, ಆದರೆ ಅವರ ಮಾತುಗಳು ಕಹಿಯಾಗಿದೆ. ಅಂದರೆ ಅವರ ಸಿಹಿಯಾದ ಮಾತಿನಲ್ಲಿ ಕಹಿ ಅನುಭವ ಆಗುತ್ತದೆ. ಹೃದಯಗಳು ವಿಷಾದವಾಗಿದೆ, ಆದರೆ ಅವರು ಜೀವನದ ಪ್ರತಿಯೊಂದು ಬೆಳಕನ್ನು ನಂದಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ನಾನು ನಿಮಗೆ ಹೇಳ ಬಯಸುತ್ತೇನೆ, ಆ 3 ಜನರು ನಿಮ್ಮ ಜೀವನದಿಂದ ನಿಮ್ಮ ಸಂತೋಷವನ್ನು ಕದ್ದು ತಮ್ಮ ಮನೆಗಳಿಗೆ ಕೊಂಡೊಯ್ಯುತ್ತಿದ್ದಾರೆ. ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತಿದೆ. ನಿಮ್ಮ ಮನಸ್ಸು ಚಂಚಲವಾಗಿದೆ. ನೀವು ಯಾವುದೇ ಕಾರಣವಿಲ್ಲದೆ ಕೋಪಗೊಳ್ಳುತ್ತೀರಿ. ನೀವು ಇದ್ದಕ್ಕಿದ್ದಂತೆ ದುರ್ಬಲರಾಗುತ್ತೀರಿ. ಇದೆಲ್ಲವೂ ಯಾವುದೇ ಕಾಕತಾಳೀಯಿಂದ ಅಲ್ಲ. ಈ 3 ಜನರು ಅದನ್ನು ಮಾಡುತ್ತಿದ್ದಾರೆ. ನೀವು ಬೀಳುವುದು, ಮುರಿಯುವುದು ಮತ್ತು ದುರ್ಬಲರಾಗುವುದು ನೋಡಲು ಅವರು ಬಯಸುತ್ತಾರೆ. ಪ್ರತಿದಿನ ನಿಮ್ಮ ಮುಂದೆ ನಗುತ್ತಾ ಕುಳಿತುಕೊಳ್ಳುವ ಜನರು ನಿಮ್ಮ ಬೆನ್ನಿನ ಹಿಂದೆ ಬೆಂಕಿಯನ್ನು ತುಂಬುತ್ತಿದ್ದಾರೆ. ಮತ್ತು ಕೇಳಿ, ನಿಮ್ಮ ಹೃದಯವು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಏಕೆ ಆತಂಕವನ್ನು ಅನುಭವಿಸುತ್ತಿದೆ? ರಾತ್ರಿಯಲ್ಲಿ ನಿಮ್ಮ ನಿದ್ರೆ ಏಕೆ ತೊಂದರೆಗೊಳಗಾಗುತ್ತಿದೆ? ನೀವು ಒಬ್ಬಂಟಿಯಾಗಿರುವಾಗ ನೀವು ಏಕೆ ಭಯಪಡುತ್ತೀರಿ? ಏಕೆಂದರೆ ಆ ಆತ್ಮವು ಅಪಾಯವನ್ನು ಗ್ರಹಿಸುತ್ತದೆ. ನಿಮ್ಮ ಆತ್ಮವು ಅದನ್ನು ತಿಳಿದಿದೆ. ನಿಮ್ಮ ಹತ್ತಿರ ಕುಳಿತಿರುವ ಜನರು ನಿಮ್ಮ ವಿರುದ್ಧ ಜಾಲ. ಆದ್ದರಿಂದ ಈ ಪರಿಸ್ಥಿತಿ ಓಂ ಶ್ರೀ ಲಕ್ಷ್ಮೀ ನಮಃ, ಓಂ ಶ್ರೀ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಬೇಕು. ಅಸಾಧ್ಯವಾದರೆ ಅಗತ್ಯವಿರುವ ಯಾರಿಗಾದರೂ ಸ್ವಲ್ಪ ಆಹಾರ ಅಥವಾ ನೀರನ್ನು ನೀಡಿ. ಈ ಸರಳ ಪರಿಹಾರವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಇದು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ ದೇವತೆ ಮತ್ತು ಶನಿದೇವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಶತ್ರುಗಳು ಓಡಿ ಹೋಗುತ್ತಾರೆ. ಯಾರು ನಿಮ್ಮ ಹತ್ತಿರ ಬರಲು ಧೈರ್ಯ ಮಾಡುವುದಿಲ್ಲ. ಹೌದು ಸ್ನೇಹಿತರೆ, ಮತ್ತು ವಿಶೇಷ ವ್ಯಕ್ತಿಗಳಿಗೆ 4 ದಿನಗಳಲ್ಲಿ ಈ ಪರಿಹಾರವು ಅದ್ಭುತ ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ. ಹೌದು, ನೀವು ಇಂದಿನ ಮಾಹಿತಿಯನ್ನು ಇಷ್ಟಪಟ್ಟಿದ್ದೀರಿ ಮತ್ತು ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.